ತುಂಬಾ ಕಡಿಮೆ ಪ್ರೈಸ್ಗೆ ನಾನು ಪರ್ಚೇಸ್ ಮಾಡಿರೋದು. ನನ್ನ ಲೋಯೆಸ್ಟ್ ಪ್ರೈಸ್ ಬಂದುಬಿಟ್ಟು 30 ರೂಪೀಸ್. 299 ರೂಪೀಸ್ಗೆ ನಾನು ಜೀನ್ಸ್ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಿದೆ ರೀಸೆಂಟಾಗಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಂಟ ಪ್ರಿನ್ಸಸ್. ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ. ಜಸ್ಟ್ 299 ರೂಪೀಸ್ಗೆ ನಾನು ಜೀನ್ಸ್ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಿದೆ ರೀಸೆಂಟಾಗಿ. ಆ ಡೀಟೇಲ್ಸ್ ಮತ್ತು ಆ ಜೀನ್ಸ್ ಕ್ವಾಲಿಟಿ ಹೇಗಿದೆ. ಸೊ 299 ಅಂದ ತಕ್ಷಣ ಏನಾಗುತ್ತೆ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬೇಕಾ, ಆ ಥರ ಎಲ್ಲ ಡೌಟ್ಸ್ ಇರುತ್ತೆ. ಅದೆಲ್ಲದೂ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಹಾಗೆ ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ. ಸೊ ಯೂಶ್ವಲಿ ಜೀನ್ಸಸ್ ಅಂದ ತಕ್ಷಣ ಕಂಫರ್ಟಬಲ್ ಮೇನ್ ಆಗುತ್ತೆ. ಸೊ ಎಸ್ಪೆಷಲಿ ನನಗೆ ಬಂದುಬಿಟ್ಟು ಸ್ಕಿನ್ನಿ ಜೀನ್ಸ್ಗಿಂತ ಟೋನ್ ಜೀನ್ಸು ಮತ್ತು ವೈಲ್ಡ್ ಲೈಫ್ ಜೀನ್ಸು, ಮದರ್ ಫಿಟ್, ಈ ಥರ ಜೀನ್ಸಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಗೈಸ್. ಸೊ ಇವತ್ತು ನಾನು ತೊಗೊಂಡು ಬಂದಿರೋ ಜೀನ್ಸ್ ಕೂಡ ಸಿಮಿಲರ್ ಪ್ಯಾಟ್ರನ್, ನನ್ನ ಕಂಫರ್ಟಬಲ್ಗೆ ಬೆಸ್ಟ್ ಜೀನ್ಸಸ್ ಅಂತ ನಾನು ಹೇಳ್ತೀನಿ. ಸೊ ಅದರಲ್ಲಿ ನಿಮ್ಗೆ ಆಲ್ರೆಡಿ ಈ ಶಾಪ್ ಬಗ್ಗೆ ಐಡಿಯಾ ಇರುತ್ತೆ. ಈ ಶಾಪ್ ಏನಾದರೂ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಆ ಶಾಪ್ ಡೀಟೇಲ್ಸ್ನ ತೋರಿಸ್ತೇನೆ. ಸೊ ಜೀನ್ಸಸ್ ಬಂದುಬಿಟ್ಟು ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಏನಾದರೂ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇನ್ನೇನಾದರೂ ನಾನು ಮಿಸ್ಟೇಕ್ಸ್ ಮಾಡಿದರೆ ಪ್ಲೀಸ್ ಮೆನ್ಷನ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಕರೆಕ್ಟ್ ಮಾಡ್ಕೋತೀನಿ. ಸೊ ಬನ್ನಿ ಗೈಸ್, ಫಸ್ಟ್ ಎಸ್ಪೆಷಲಿ ನಾನು ಬೈಕರ್ ಗರ್ಲ್ ಆಗಿರೋದ್ರಿಂದ, ಸೊ ಯೂಶ್ವಲಿ ನಾನು ರೈಡ್ಸ್ಗೆ ಹೋಗಬೇಕು ಅಂತ ಅಂದರೆ ಕಂಫರ್ಟಬಲ್ ಜೀನ್ಸಸ್ಸು ತುಂಬಾ ಮ್ಯಾಟರ್ ಆಗುತ್ತೆ ಗೈಸ್. ಬಿಕಾಸ್ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅಂದರೆ ನಾವು ಫ್ರೀಯಾಗಿ ರೈಡ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ನಾನು ಇದನ್ನು ಟೆಸ್ಟ್ ಕೂಡ ಮಾಡಿದ್ದೀನಿ. ರೀಸೆಂಟಾಗಿ ನಾನೊಂದು ಟ್ರಿಪ್ ಹೋಗಬೇಕಾದ್ರೆ ಐ ವೋರ್ ಆಲ್ಮೋಸ್ಟ್ 300 ಕಿಲೋಮೀಟರ್ಸ್ ಗೇರ್ಸ್ ಹಾಕ್ಕೊಳ್ದೆ ಈ ಜೀನ್ಸ್ಗೆ ನಾನು ಹಾಕ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಹೇಳ್ತೀನಿ ಗೈಸ್, ನಿಮ್ಗೆಲ್ಲವೂ ಅನ್ಕಂಫರ್ಟಬಲ್ ಅನ್ನೋ ಫೀಲೇ ಬರಲ್ಲ. ಹಾಗೆ ಇದು ಮಾಡ್ರನ್ ಕೂಡ ಕಾಣುತ್ತೆ, ತುಂಬಾ ಟ್ರೆಂಡಿ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ಎಲ್ಲ ಕಡೆ ಈ ಜೀನ್ಸಸ್ ಟ್ರೆಂಡಿ ಆಗ್ತಾ ಇದೆ. ಆ ಥರ ಜೀನ್ಸಸ್ನೇ ನಾನು ಜಸ್ಟ್ 299 ರೂಪೀಸ್ಗೆ ಪರ್ಚೇಸ್ ಮಾಡಿರೋದು ಗೈಸ್. ಇದು ಅನ್ಬಿಲೀವಬಲ್. ನೀವು ಕೂಡ ನೋಡಿದ್ರೆ ನೀವು ಹೇಳ್ತೀರಾ. ಹಾಗೆ ನಿಮಗೆ ಈ ಎಲ್ಲ ಜೀನ್ಸಲ್ಲಿ ಯಾವ ಜೀನ್ಸ್ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ಮೆನ್ಷನ್ ಮಾಡಿ. ಸೊ ನನ್ನ ಫಸ್ಟ್ ಕಲೆಕ್ಷನ್ ಬಂದುಬಿಟ್ಟು ಈ ಗ್ರೀನ್ ಕಲರ್ದು ಅಂತ ಅಂದರೆ ವೈಲ್ಡ್ ಲೆಗ್ ಇದೆ. ಮೇನ್ ಪ್ಲಸ್ ಪಾಯಿಂಟ್ ಅಂತಂದರೆ ವೈಲ್ಡ್ ಲೆಗ್. ವಾವ್, ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈಲ್ಡ್ ಲೆಗ್ ಜೀನ್ಸಸ್ ಅಂದರೆ ತುಂಬಾ ಇಷ್ಟ. ಸೊ ತುಂಬ ವೈಲ್ಡ್ ಲೆಗ್ ಆಗಿರೋದ್ರಿಂದ ನಿಮಗೆ ಅನ್ಕಂಫರ್ಟಬಲ್ ಅನ್ನೋ ಮಾತೇ ಇಲ್ಲ ಗೈಸ್. ಹಾಗೆ ಈ ಕ್ವಾಲಿಟಿ ನೋಡ್ಬೋದು. ಸೊ ಈ ಕ್ವಾಲಿಟಿ ಜೀನ್ಸ್, ಇದು ಕಂಪ್ಲೀಟ್ ಜೀನ್ಸ್ ಮೆಟೀರಿಯಲ್ ಪಾಯಿಂಟ್ ಇದು. ಸೊ ಇತ್ತೀಚೆಗೆ ಏನಾಗುತ್ತೆ ಅಂದರೆ ಇದೇ ಥರನೇ ಇರುತ್ತೆ, ಬಟ್ ಜೀನ್ಸ್ ಕ್ವಾಲಿಟಿ ಇರಲ್ಲ, ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಮೀಶೋ ಕಾಣಿಸ್ತಿದೆ ಅನಿಸುತ್ತೆ. ಸೊ ಈ ಬ್ರ್ಯಾಂಡು ಎಸ್ಪೆಷಲಿ ಟ್ರೆಂಡ್ಸಲ್ಲಿ ಸಿಗುತ್ತೆ, ಮತ್ತು ಅಜಿಯೋ ಸೈಟಲ್ಲಿ ಸಿಗುತ್ತೆ. ಇದು ಅಜಿಯೋದಲ್ಲಿ ಚೆಕ್ ಮಾಡಿದಾಗ 2000 ರೂಪೀಸ್ಗೆ ಇತ್ತು. ಆ ಜೀನ್ಸಸ್ನೇ ನಾನು ಜಸ್ಟ್ 299 ರೂಪೀಸ್ಗೆ ಪರ್ಚೇಸ್ ಮಾಡಿರೋದು. ಡೌಟ್ ಇದ್ದರೆ ನೋಡ್ಬೋದು ಗೈಸ್, ಇನ್ನು ಟ್ಯಾಗ್ ಕೂಡ ಇದೆ. ಜಸ್ಟ್ 299 ರೂಪೀಸ್ಗೆ. ಸೊ ಈ ಜೀನ್ಸ್ನ ನಾನು ಸ್ಟೈಲ್ ಮಾಡಿ ಕೂಡ ತೋರಿಸ್ತೀನಿ, ಯಾವ ಥರ ಇದೆ ಅಂತಲೂ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಜೀನ್ಸ್ ಜಸ್ಟ್ 299 ರೂಪೀಸ್ ಗೈಸ್, ಅನ್ಬಿಲೀವಬಲ್ ಅಂತಲೂ ಹೇಳ್ಬೋದು. ಸೊ ಈ ಕಲರ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾವು ದ ಹಾರ್ಡ್ ಕಲರ್ ಮೀನ್ಸ್ ಥಿಕ್ ಕಲರ್, ಬ್ಲ್ಯಾಕ್, ವೈಟ್ ಎಲ್ಲನೂ ಪೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಫಸ್ಟ್ ಜೀನ್ಸ್ ಗೈಸ್. ಸೊ ಆಮೇಲೆ ನನಗೆ ಸೆಕೆಂಡ್ ಬಂದುಬಿಟ್ಟು ಈ ಜೀನ್ಸ್ ಸಿಕ್ತು. ಇದು ನಾರ್ಮಲ್ ಬ್ಲೂ ಜೀನ್ಸ್. ಸೊ ಇದರಲ್ಲಿ ಇದೂ ಅಜಿಯೋದಲ್ಲೇ ಸಿಗುತ್ತೆ. ಬಟ್ ಈ ಬ್ರ್ಯಾಂಡ್ ಇದರಲ್ಲಿ ನನಗೆ ಇಷ್ಟ ಆಗಿದ್ದ ಪ್ಯಾಟ್ರನ್ ಬಂದುಬಿಟ್ಟು ಇಲ್ಲಿ ಫ್ಲೋರಲ್ ಡಿಸೈನ್ ಬಂದಿದೆ, ಅದು ಕೂಡ ಎಂಬ್ರಾಯ್ಡರಿ ಗೈಸ್. ಸೊ ಇಡೀ ಫುಲ್ ಜೀನ್ಸೇ ಇದೆ. ಇದೂ ಅಷ್ಟೇ, ಇದು ಕೂಡ ವೈಲ್ಡ್ ಲೆಗ್ ಜೀನ್ಸೇ. ಸೊ ವೈಲ್ಡ್ ಲೆಗಲ್ಲಿ ಮತ್ತು ಹೈ ವೆಸ್ಟ್, ಇದು ಎಲ್ಲನೂ ಹೈ ವೆಸ್ಟೇ ಗೈಸ್, ಯಾವುದು ಲೋ ವೆಸ್ಟ್ ಇಲ್ಲ. ಸೊ ಟ್ರೆಂಡಿಯಲ್ಲಿ ಇದಕ್ಕೆ ಇವಾಗೆಲ್ಲನೂ ವೈಟ್ ಟಾಪ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್. ಸೊ ಇದೂ ಅಷ್ಟೇ, ಇದೇ ಫಸ್ಟ್ ಜೀನ್ಸ್ ನಾನು ನೋಡಿದ್ದು. ಇದು ನೋಡಿದ ತಕ್ಷಣವೇ ಇದೇ ಫಸ್ಟ್ ಜೀನ್ಸ್ ನಾನು ನೋಡಿದ್ದು. ಇದು ನನಗೆ ಇಷ್ಟ ಆಯಿತು ಅಂತ ತೆಗೆದ ತಕ್ಷಣ ನನಗೆ ಎಲ್ಲ ಕಲರ್ ಜೀನ್ಸಸ್ಸು ಹಾಗೆ ಕಾಣಿಸ್ಬಿಟ್ಟು ಜಸ್ಟ್ ಟೈಮ್ ಪಾಸ್ಗೆ ಅಂತ ಹೋಗಿದ್ದೆ. ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಆಲ್ಮೋಸ್ಟ್ 8 ಜೀನ್ಸಸ್ ಪರ್ಚೇಸ್ ಮಾಡಿದೆ. 8 ಅಲ್ಲ, ಆ್ಯಕ್ಚುಲಿ 8 + 4 ಟಾಪ್ಸು ಪರ್ಚೇಸ್ ಮಾಡಿದೆ. ಸೊ ಅದೆಲ್ಲನೂ ಈ 8 ಮೀನ್ಸ್
8 ಜೀನ್ಸು 1 ಕಾರ್ಡ್ ಸೆಟ್ ಪರ್ಚೇಸ್ ಮಾಡಿದೆ. ಆಮೇಲೆ 4 ಟಾಪ್ಸ್, ಜೀನ್ಸ್ ಟಾಪ್, ಕ್ರಾಪ್ ಟಾಪ್ಸು ಎಲ್ಲಾನು ಇದು 3400 ರುಪೀಸ್ಗೆ. ಮೈ ಗಾಡ್, ನಮಗೆ 2 ಜೀನ್ಸು ಬರಲ್ಲ ಆ್ಯಕ್ಚುಲಿ ಆ ಪ್ರೈಸ್ಗೆ. ಆ ಪ್ರೈಸಲ್ಲಿ ನಾನು 8 ಜೀನ್ಸ್, 4 ಟಾಪ್ಸ್ ವಿತ್ 1 ಕಾರ್ಡ್ ಸೆಟ್ನ ನಾನು ಪರ್ಚೇಸ್ ಮಾಡಿರೋದು. ಇದೂ ಅಷ್ಟೇ ಗೈಸ್, 299 ರುಪೀಸ್ಗೆ ಪರ್ಚೇಸ್ ಮಾಡಿದೆ. ಸೊ ಇದು ಬೆಸ್ಟ್ ಲುಕ್ ಅಂತಲೇ ಹೇಳ್ಬೋದು. ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಗರ್ಲ್ ಹತ್ರ ಈ ಥರ ಒಂದು ಪ್ಯಾಂಟ್ ಇರಲೇಬೇಕು ಗೈಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಕೂಡ ಹೈ ವೆಸ್ಟು. ಸೊ ಕ್ವಾಲಿಟಿ ಅಂತೂ ಈ ಜೀನ್ಸ್ ಕ್ವಾಲಿಟಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಕಂಪ್ಲೀಟ್ಲಿ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ತೀನಿ. ಸೊ ಈ ಜೀನ್ಸು, ಇದರ ಜೊತೆಗೆ ಇನ್ನೊಂದು ನನ್ನ ಫೇವ್ರೆಟ್ ಗೈಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನನಗೆ ತುಂಬಾ ಇಷ್ಟ ಆಗಿದ್ದ ಜೀನ್ಸಲ್ಲಿ ಇದು ಒಂದು ಜೀನ್ಸೇ. ಸೊ ಇದು ಬ್ಲೂ ಜೀನ್ಸು, ತುಂಬ ವೈಲ್ಡ್ ಲೆಗ್ ಆ್ಯಂಡ್ ಫುಲ್ ಹೈಟ್ ಇದೆ. ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ಅದೇ ಇದರಲ್ಲಿ ಲುಕ್ ಕೊಡೋದು. ಸೊ ಇದೂ ಅಷ್ಟೇ ವೈಲ್ಡ್ ಲೆಗ್ ಜೀನ್ಸು. ಇದಕ್ಕೆ ಯಾವ ಥರ ಬಂದಿದೆ ಅಂತಂದರೆ, ಇದೂ ಅಷ್ಟೇ ಗೈಸ್. ಇದು ಬ್ರ್ಯಾಂಡು ಇಲ್ಲ, ಟ್ಯಾಗ್ ಇಲ್ಲ ಇದಕ್ಕೆ, ಬಟ್ ಕ್ವಾಲಿಟಿ ಮಾತ್ರ ಬೆಟರ್, ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಇದು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನ ಆಲ್ರೆಡಿ ನಾನು ಒಂದ್ಸರಿ ಹಾಕಿದೆ ಗೈಸ್. ಸೊ ಇದು ನೋಡ್ಬೋದು, ಈ ಥರ ಇದೆ. ಪಾಕೆಟ್ಸ್ಗೆ ಈ ಥರ ಬಂದು ಸ್ಮಾಲ್ ವಿತ್ ಜಿಪ್ ಕೊಟ್ಟಿದ್ದಾರೆ. 299 ರುಪೀಸ್ಗೆ ಗೈಸ್ ಈ ಪ್ಯಾಂಟು, ಜಸ್ಟ್ 299 ರುಪೀಸ್ಗೆ ಈ ಥರ ಇದೆ. ಸೊ ಅದು ಅಲ್ಲದೆ ಇದು ಹೈ ವೆಸ್ಟ್ ಕೂಡ. ಈಗೆಲ್ಲ ಸುದೀಪ್ ಹಾಕೋತಾ ಇರ್ತಾರೆ ಅಲ್ವಾ, ಆ ಥರ ಪ್ಯಾಟ್ರನಲ್ಲಿ ಈ ಜೀನ್ಸು ಇದೆ. ಇದು ಪ್ಯಾಂಟ್ ಈ ಥರ ಇದೆ. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದು ಕೂಡ ಹೇಗೆ ಕಾಣುತ್ತೆ ಹಾಗೆ ಮುಂದೆ ನೋಡ್ಬೋದು, ಈ ಥರ ಕೊಟ್ಟಿದ್ದಾರೆ. ಪಾಕೆಟ್ಸ್ ಈ ಥರ ಕೊಟ್ಬಿಟ್ಟು ಮುಂದೆ ಈ ಥರ ಇದೆ ಅಂತ. ಇದೇ ಥರ ಸಿಮಿಲರಲ್ಲಿ ನನಗೆ ಬ್ಲ್ಯಾಕ್ ಕಲರು ಸಿಕ್ತು ಗೈಸ್, ಸೇಮ್. ಇದು ಕೂಡ 299 ರುಪೀಸ್ಗೆ, ಹಾಗೆ ಇದು ಕೂಡ 299 ರುಪೀಸ್ಗೆ. ಸೊ ಇದನ್ನು ನಾನು ಟ್ಯಾಗ್ ರಿಮೂವ್ ಮಾಡಿಲ್ಲ, ಬಿಕಾಸ್ ಅದು ನಾನು ಹಾಕ್ಕೊಂಡಿದ್ದೆ ಆಲ್ರೆಡಿ. ಸೊ ಇದು 299 ರುಪೀಸ್ಗೆ ಈ ಜೀನ್ಸ್ ಸಿಕ್ಕಿತ್ತು ನನಗೆ. ಸೇಮ್ ಪ್ಯಾಟ್ರನ್. ನನಗೆ ಆ ಜೀನ್ಸು ನೋಡಿದ ತಕ್ಷಣವೇ ನನಗೆ ಬಿಡಬೇಕು ಅಂತ ಅನಿಸಿಲ್ಲ. ಇದು ಒಂದು ಸೈಜ್ ದೊಡ್ಡದೆ, ಬಟ್ ಪರವಾಗಿಲ್ಲ, ನನಗೆ ಜೀನ್ಸ್ ಬೇಕು. ಈ ಜೀನ್ಸ್ ಕಲೆಕ್ಷನ್ ನನಗೆ ಸಿಗಲ್ಲ, ಲೂಸ್ ಇದ್ರೂ ಟ್ರೆಂಡಿ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದೂ ಅಷ್ಟೇ. ಸೊ ಸಿಮಿಲರ್ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ, ಪ್ಲಸ್ ಇದಕ್ಕೆ ಜಿಪ್ ಇದೆ ಮತ್ತು ಫುಲ್ ಬಿಗ್ ಪಾಕೆಟ್ಸ್ ಇದೆ. ಇದೂ ವೈಲ್ಡ್ ಲೈಕ್ ಪ್ಯಾಂಟ್ಸ್ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಡೌಟೇ ಇಲ್ಲ ಗೈಸ್, ಆ ಥರ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕ್ವಾಲಿಟಿ ಜೀನ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಆಲ್ರೆಡಿ 4 ಆಯಿತು. ಅದಾ ಫೇವ್ರೆಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಈ ಕಲರ್ ನನ್ನ ಹತ್ರ ಇರಲಿಲ್ಲ ಗೈಸ್. ಆ್ಯಕ್ಚುಲಿ ಇತ್ತು, ಇದರಲ್ಲಿ ಸಿಮಿಲರ್ ಕಲರೇ ಇದೆ ಇನ್ನೊಂದು, ಬಟ್ ಅದು ಇದಕ್ಕೂ ಡಿಫ್ರೆನ್ಸ್ ಕಾಣಿಸ್ತಿದೆ ಅನಿಸುತ್ತೆ. ಇದು ಬ್ರೌನು, ಇದು ಲೈಟ್ ಎಕ್ಸಾಕ್ಟ್ ಕಲರ್ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಈ ಕಲರ್ ನನ್ನ ಹತ್ರ ಇಲ್ಲೇ ಇಲ್ಲ. ಸೊ ಈ ಕಲರ್ ನೋಡ್ಬೋದು, ಇದು ನನ್ನ ಹತ್ರ ಇದೆ. ಇದು ಲೈಟ್ ಬ್ರೌನನ್ನು ಇದೆ, ಬಟ್ ಎಕ್ಸಾಕ್ಟ್ ಕಲರ್ ನಂಗೆ ಗೊತ್ತಿಲ್ಲ. ಬ್ರೌನ್ ಶೇಡಲ್ಲೇ ಸ್ವಲ್ಪ ಲೈಟ್ ಕಲರ್ ಕಾಂಬಿನೇಷನಲ್ಲಿದೆ. ಸೊ ಇದು ಬ್ರೌನಲ್ಲಿ ವೈಲ್ಡ್ ಲೆಗ್. ಇದು ಕೂಡ ಈ ಪ್ಯಾಟ್ರನ್ ಕೂಡ ಚೆನ್ನಾಗಿದೆ ಗೈಸ್. ಇದು ಕೂಡ ನನ್ನ ಅಜಿಯೋ ಬ್ರ್ಯಾಂಡೇ. ಈ ಜೀನ್ಸ್ ಕ್ವಾಲಿಟಿ ನೋಡ್ಬೋದು, ಟಾಪ್ ನಾಚ್ ಆಗಿದೆ. ಸೊ ಈ ಜೀನ್ಸಲ್ಲಿ ನೋಡ್ಬೋದು, ಇದು ಪಾಕೆಟ್ ಬಂದಿದೆ ಈ ಥರ. ಸೊ ಪಾಕೆಟ್ ಬಂದುಬಿಟ್ಟು ಈ ಥರ ಹ್ಯಾಂಗ್ ಕೊಟ್ಟಿದ್ದಾರೆ, ಒಂದು ಸೈಡ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡು ನಾರ್ಮಲ್ ಆಗಿ ಬಿಟ್ಟಿದ್ದಾರೆ. ಸೊ ಇದು ಜೀನ್ಸಸ್ಸು ನಿಮಗೆ ಕ್ವಾಲಿಟಿ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ಕ್ವಾಲಿಟಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇದು ಹೈ ವೆಸ್ಟು ಮತ್ತು ವೈಲ್ಡ್ ಲೆಗ್ ಜೀನ್ಸ್ ಕಾಂಬಿನೇಷನ್. ಇದೂ ಚೆನ್ನಾಗಿದೆ ಗೈಸ್. ಸೊ ಇದೆಲ್ಲನೂ ನಾವು ಲೈಕ್ ಕಲರ್ ಕಾಂಬಿನೇಷನ್ ಜೊತೆಗೆ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಜೀನ್ಸ್ ಬಂದುಬಿಟ್ಟು ಇದು. ಸೊ ಈಗ ಆಲ್ರೆಡಿ ಅದು ನೋಡೋದ್ರಲ್ವ, ಅದೇ ಶೇಡಲ್ಲಿ ಇದು ಲೈಟ್ ಕಲರ್ ಶೇಡು. ಇದು ಆ್ಯಕ್ಚುಲಿ ನನಗೆ ತುಂಬಾ ಕಂಫರ್ಟಬಲ್ ಅನಿಸುತ್ತೆ ಗೈಸ್. ಇದೆಲ್ಲನೂ ಅಜಿಯೋ ಬ್ರ್ಯಾಂಡ್, ಅಜಿಯೋ ವೆಬ್ಸೈಟಲ್ಲಿ ಸಿಗೋದು 2800 ಪ್ರೈಸಲ್ಲಿ ಇರುತ್ತಲ್ವ, ಅದೇ ಜೀನ್ಸ್ ಇರುತ್ತೆ. 299 ರುಪೀಸ್ಗೆ ನನಗೆ ಸಿಕ್ಕಿರೋದು. ಸೊ ಈ ಜೀನ್ಸ್ ಬಂದುಬಿಟ್ಟು ಈ ಥರ ಪಾಕೆಟ್ ಕೊಟ್ಟಿದ್ದಾರೆ, ಬಿಗ್ ಪಾಕೆಟ್ಸು, ಮತ್ತು ಬ್ಯಾಕ್ ಪಾಕೆಟ್ಸ್ ಇದೆ. ಫ್ರಂಟ್ ಈ ಥರ ಪ್ಯಾಟ್ರನ್ ಇದೆ. ಸೊ ಈ ಪ್ಯಾಟ್ರನ್ನು ಇದು ಆ್ಯಕ್ಚುಲಿ ವೈಲ್ಡ್ ಲೆಗ್ಗೆ. ನನಗೆ ರೈಡಿಂಗ್ಗೆ ಆಗಿರೋದ್ರಿಂದ ವೈಲ್ಡ್ ಲೆಗ್ ಜೀನ್ಸಸ್ ತುಂಬಾ ಇಷ್ಟ ಆಗುತ್ತೆ.
ಸೊ ಕೆಳಗಡೆ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಇದೂ ಒಂಥರ ಚೆನ್ನಾಗಿ ಕಾಣುತ್ತೆ ಗೈಸ್ ಆ್ಯಕ್ಚುಲಿ. ಸೊ ಕಂಫರ್ಟಬಲ್, ಕಂಫಿ ಪ್ಲಸ್ ಬೆಸ್ಟ್ ಕ್ವಾಲಿಟಿ ಜೀನ್ಸಸ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಬ್ಲ್ಯಾಕಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಶೇಡ್ ಇದು ಎಲ್ಲ ಹತ್ರ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀನಿ. ಸೊ ಈ ಥರ ಜೀನ್ಸಸ್ ಇತ್ತು ಅಂತಂದರೆ ನಮಗೆಲ್ಲ ಚೆನ್ನಾಗಿ ಕಾಣುತ್ತೆ. ಇದನ್ನು ಅಷ್ಟೇ ವೈಲ್ಡ್ ಲೆಗ್ ಗೈಸ್. ಸೊ ತುಂಬಾ ದೊಡ್ಡದಾಗಿ ವೈಲ್ಡ್ ಲೆಗ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಕ್ವಾಲಿಟಿನೂ ನೋಡ್ಬೋದು ನೀವು. ಈ ಜೀನ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದಕ್ಕೆ ಪಾಕೆಟ್ಸ್ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಒಂದು ಪಾಕೆಟ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಮುಂದ್ಗಡೆ ಈ ಥರ ಪ್ಯಾಟ್ರನ್ ಇದೆ ಇದು. ಸೊ ಇದೂ ಅಷ್ಟೇ ಗೈಸ್, 299 ರುಪೀಸ್ಗೆ ವಿತ್ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಹೈ ವೇಸ್ಟ್ ಜೀನ್ಸ್ ಇದು. ಸೊ ಈ ಬ್ರ್ಯಾಂಡಲ್ಲಿ ಈ ಥರ ಜೀನ್ಸ್ ಕ್ವಾಲಿಟಿ ಜಸ್ಟ್ 299 ರುಪೀಸ್ ಸಿಕ್ಕಿರೋದು ತುಂಬಾ ಬೆಸ್ಟ್ ಪ್ರೈಸ್ ಅಂತ ನಾನು ಹೇಳ್ತೀನಿ ಗೈಸ್. ಅದಾದಮೇಲೆ ಇನ್ನೊಂದು ಜೀನ್ಸ್ ಅಲ್ಲ, ಇದು ಜೀನ್ಸ್ ಥರನೇ ಸ್ಕರ್ಟ್. ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ, ಕಲರ್ ಇಷ್ಟ ಆಯಿತು. ಬಟ್ ಈ ಕಲರಲ್ಲಿ ನನಗೆ ಜೀನ್ಸ್ ಸಿಕ್ತು, ಬಟ್ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತು, ಹಾಗಾಗಿ ನಾನು ಅದನ್ನು ತೊಗೊಳ್ಳಿಲ್ಲ. ಬಟ್ ಈ ಸ್ಕರ್ಟ್ ತೊಗೊಂಡೆ ಗೈಸ್. ಇದೂ ಅಷ್ಟೇ 299 ರುಪೀಸ್ಗೆ ಸಿಕ್ತು ಈ ಸ್ಕರ್ಟು. ಇದು ಕಂಪ್ಲೀಟ್ಲಿ ಜೀನ್ಸ್ ಮೆಟೀರಿಯಲ್ ಇದರಲ್ಲೂ. ಆ್ಯಕ್ಚುಲಿ ಇದು ನೋಡ್ಬೋದು, ಇದು ಹೈ ವೆಸ್ಟ್ ಬರುತ್ತೆ. ಹೈ ವೆಸ್ಟ್ ಬಂದು ಕಂಪ್ಲೀಟಾಗಿ ಸ್ಪ್ಲಿಟ್ ಮಾಡಿದ್ದಾರೆ ಈ ಮುಂದ್ಗಡೆ. ಇದು ಬಂದು ಇದೂ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಇದಕ್ಕೆ ನಾವು ಬ್ಲ್ಯಾಕ್ ವೈಟ್ ಕಾಂಬಿನೇಷನಲ್ಲಿ ರಿಚ್ ಆಗಿ ಕಾಣುತ್ತೆ ಆ್ಯಕ್ಚುಲಿ. ಇದೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಸೊ ಈ ಎಲ್ಲದನ್ನು ನಾನು ಜಸ್ಟ್ 299 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಮೆನ್ಷನ್ ಮಾಡಿ ಗೈಸ್. ಈ ಎಲ್ಲ ಜೀನ್ಸಸ್ಸು ಹೇಗೆ ಕಾಣಿಸುತ್ತೆ ಅಂತ ಅನ್ನೋದನ್ನು ನಾನು ಹಾಕ್ಕೊಂಡು ಒಂದು ಸ್ಮಾಲ್ ಕ್ಲಿಪ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಹೇಳಿ ಗೈಸ್, ನಿಮಗೆ ಯಾವುದು ಬೆಸ್ಟು ಅನ್ನಿಸ್ತು. ಹಾಗೆ ನಿಮಗೆ ಈ ಶಾಪ್ ಡೀಟೇಲ್ಸ್ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ನಾನು ನನ್ನ ಫ್ರೆಂಡ್ಸ್ ಕೂಡ ಮಾಡ್ತೀನಿ. ತುಂಬಾ ಕಡಿಮೆ ಪ್ರೈಸ್ಗೆ ನಾನು ಪರ್ಚೇಸ್ ಮಾಡಿರೋದು. ನನ್ನ ಲೋಯೆಸ್ಟ್ ಪ್ರೈಸ್ ಬಂದುಬಿಟ್ಟು 30 ರುಪೀಸ್. 30 ರುಪೀಸ್ಗೆ ನಮಗೆ ಇವಾಗಿನ ಕಾಲದಲ್ಲಿ ಒಂದು ಮೀಲ್ ಕೂಡ ಸಿಗಲ್ಲ. ಅಂಥದ್ರಲ್ಲಿ ನಮಗೆ 30 ರುಪೀಸ್ಗೆ ಒಂದು ಡ್ರೆಸ್ ಕೂಡ ಸಿಕ್ಕಿದೆ ನನಗೆ. ಆ ಎಲ್ಲ ಅದನ್ನು ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ನಿಮಗೇನಾದರೂ ಆ ಶಾಪ್ ಡೀಟೇಲ್ಸ್ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಆ ಶಾಪ್ನ ನಿಮಗೆ ತೋರಿಸ್ತೀನಿ. ಸೊ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಬಟ್ ಏನಂದರೆ ಆ ಶಾಪಲ್ಲಿ ತುಂಬಾ ಹುಡುಕ್ಬೇಕಾಗತ್ತೆ. ಸೊ ಎಲ್ಲದನ್ನು ತೋರಿಸ್ತೀನಿ ಗಾಯ್ಸ್. ಹಾಗೆ ಏನಾದರೂ ನೀವು ಫಸ್ಟ್ ಟೈಮ್ ನನ್ನ ಬ್ಲಾಗ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇದನ್ನು ತುಂಬ ಸರಿ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಈ ಜೀನ್ಸಲ್ಲಿ ಯಾವುದು ಬೆಸ್ಟ್ ಅಂತ ಅನ್ನೋದನ್ನು ನೀವು ಮೆನ್ಷನ್ ಮಾಡಿ. ಯೂನಿಕ್ ಕಲೆಕ್ಷನ್ಸ್ ಎಲ್ಲ ನಾನು ಪರ್ಚೇಸ್ ಮಾಡ್ತೀನಿ, ಅದು ಕೂಡ ತುಂಬಾ ಕಡಿಮೆ ಪ್ರೈಸ್. ಆ್ಯಕ್ಚುಲಿ ಮೊದಲೆಲ್ಲ 160 ರುಪೀಸ್ಗೆ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಸಿಂಗಲ್ ಸ್ಯಾರಿ 160 ರುಪೀಸ್ಗೆ, ಆ ಥರ 5 ಸ್ಯಾರೀಸ್ ಏನೋ ಪರ್ಚೇಸ್ ಮಾಡಿದೆ. ನಿಮ್ಗೆ ಆ ಬ್ಲಾಗ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಆ ಸ್ಯಾರಿ ಕಲೆಕ್ಷನ್ಸ್ ಕೂಡ ತೋರಿಸ್ತೀನಿ. ಯಾವ ಥರ ಇತ್ತು, ಯಾವುದು ಮೀನ್ಸ್ 160 ರುಪೀಸ್ ಅಂತ ಅಂದ ತಕ್ಷಣ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋ ಥರ ಇಲ್ಲ, ಎಲ್ಲನೂ ಚೆನ್ನಾಗಿದೆ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಬ್ಲಾಗ್ ಏನು ಬೇಕು ಅಂತ ಒಂದು ಐಡಿಯಾ ಕೂಡ ಕೊಡಿ, ನಾನು ಅದನ್ನು ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಸಿ ಯು ಆನ್ ನೆಕ್ಸ್ಟ್ ಬ್ಲಾಗ್. ಬಾಯ್.